ವೈನಿಧಿಗೆ ಮುಡಿ ತೆಗ್ಸೋಕ್ಕೆ ಅಂತ ಬಂದಿದ್ದೀವಿ. ಅರ್ಜೆಂಟಲ್ಲಿ ಬಂದಿದ್ದು. ಪ್ಲ್ಯಾನ್ಡ್ ಆಗಿತ್ತು, ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಮತ್ತು ಸಡನ್ನಾಗಿ ಪ್ಲ್ಯಾನ್ ಆಗಿ ಬಂದಿದ್ದೀವಿ. ಚಿನ್ನ ಲಾಸ್ಟ್ ನಿನ್ನ ಕೂದಲು ತೋರಿಸ್ಬಿಡು ಬಂಗಾರ ಇಲ್ಲಿ. ಅವ್ರಿಗೆಲ್ಲ ನಿನ್ನ ಕೂದಲು ಪಾಪಚ್ಚು, ನನ್ನ ಮಗಳು ಕೂದಲು ಹೊಟ್ಟೋಗುತ್ತೆ. ನಂಗೆ ಅವಳಿಗೆ ಜುಟ್ಟಾಗೋ ಥರ ಇರಬೇಕು ಕೂದಲು ಇಷ್ಟ. ಸೊ ನೋಡಿ ನಾನು ಸ್ನಾನ ಮಾಡ್ಕೊಂಡು ಹಾಗೆ ಬಂದಿರೋದಷ್ಟೇ, ನೆನೆ ಡ್ರೆಸ್ ಹಾಕ್ಕೊಂಡು. ಮೇಕಪ್ ಇಲ್ಲ, ಏನಿಲ್ಲ. ಬೇಕಂದರೆ ಅಷ್ಟು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ನಿದ್ದೆನೂ ಕೂಡ ಸರಿಗಾಗಿಲ್ಲ, ಅಷ್ಟು ಟಯರ್ಡ್ ಆಗಿದ್ದೀವಿ. ದೇವಸ್ಥಾನ ಎಲ್ಲಿದೆ ಏನು ಅಂತ ನಾನು ವಿಡಿಯೋದಲ್ಲೇ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಬಂದು ವೈನಿಧಿಗೆ ಮುಡಿ ಕೊಡೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ಮುಡಿ ಕೊಡೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಅವಳದು 3ನೇ ಮುಡಿ. ಇದು ನಮ್ಮ ಮನೆ ದೇವರು, ಅಂದರೆ ನಮ್ಮ ಮಾವ ಅವರ ತಾಯಿಯ ಮನೆ ದೇವರು ನರಸಿಂಹಸ್ವಾಮಿ, ಉಗ್ರ ನರಸಿಂಹ. ಸೊ ಇದು 3ನೇ ಮುಡಿ ಅಂತ ನಾವು ಫಿಕ್ಸ್ ಆಗಿದ್ವಿ ಇಲ್ಲಿಗೆ ಕೊಡಬೇಕು ಅಂತ. ಸ್ವಲ್ಪ ಡಿಲೇ ಆಯಿತು, ಎಲ್ಲರೂ ಬ್ಯುಸಿ ಇರೋದ್ರಿಂದ, ಕರ್ಕೊಂಡು ಹೋಗೋಕ್ಕಾಗದೇ ಇರೋದ್ರಿಂದ. ಸೊ ಇದು ಬಂದು ಯಡಿಯೂರ ಹತ್ರ ಬೆಟ್ಟದಳ್ಳಿ ಮತ್ತು ಅಮೃತೂರು ಅಂತ ಬರುತ್ತೆ, ಅದ್ರ ಮಧ್ಯೆ ಇರುವಂಥದ್ದು ದೇವಸ್ಥಾನ. ಮ್ಯಾಪಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಸೊ ಏನು ಅಷ್ಟು ರೋಡೆಲ್ಲ ಕನ್ಫ್ಯೂಷನ್ ಆಗೋದು ಆ ಥರ ಏನೂ ಇಲ್ಲ. 2 ವೇ ಇದೆ ಇದಕ್ಕೆ ಹೋಗೋದಕ್ಕೆ. ಹೈವೇನಲ್ಲಿ ಯಡಿಯೂರಿಗಿನ್ನ ಒಂದು ಸ್ವಲ್ಪ ಹಿಂದೆನೇ ಅನ್ಕೋತೀನಿ. ಸೊ ಪೂಜೆಗೆ ಅಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಫಸ್ಟ್ ಒಂದು ಕಾರಲ್ಲಿ ಎಲ್ಲ ಹೋಗ್ಬಿಟ್ಟಿದ್ರು. ನಾವು ಹೋಗೋ ಅಷ್ಟರಲ್ಲಿ ಸಡನ್ ಪ್ಲ್ಯಾನ್. ನಾನು ಇಲ್ಲಿಂದ ಬೆಂಗಳೂರಿಂದ ನೆಲಮಂಗಲದಲ್ಲಿ ನಮ್ಮ ಅತ್ತೆ ಊರಿದೆ, ಅಲ್ಲಿಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟಿದ್ದು. ಸೊ ಆಲ್ಮೋಸ್ಟ್ 1:30 ಆಗಿಬಿಟ್ಟಿತ್ತು ನಾವು ರೀಚ್ ಆದಾಗ. ಸೊ ಮುಡಿ ಬಂದು ನಮ್ಮ ಮಾವ, ಭರತ್ ಮತ್ತು ವೈನಿಧಿ 3 ಜನನೂ ಕೊಟ್ಟರು. ಸೊ ಅದೇ ತಲೆ ಒದ್ದೆ ಮಾಡ್ಕೊಳ್ಳೋದಕ್ಕೆ ಅಂತ ಬಕೆಟಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಭರತ್ ಮುಡಿ ಕೊಡ್ಬೇಕಂತಲೇ ಕೂದಲು ಬಿಟ್ಟಿದ್ರು ತುಂಬ ದಿನದಿಂದನೇ. ಸೊ ಇದು ಬೆಟ್ಟದ ಮೇಲೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಕೆಳಗಡೆ ಎಲ್ಲ ಕಲ್ಯಾಣಿ ಕೆರೆಗಳೆಲ್ಲ ಇದೆ. ಸೊ ನೀವೇ ನೋಡ್ಬೋದು, ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಾನು. ವೈನಿಧಿಗೆ ಇನ್ನೂ ಗೊತ್ತಾಗಿಲ್ಲ ಮುಡಿ ಕೊಡ್ತಾ ಇದ್ದಾರೆ ಅಂತ. ಅವ್ರ ತಾತನ ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ ಕೇಳಿದರೆ ಆ ಕೈಯಲ್ಲಿ ಅದನ್ನು ಸಿಂಬಲ್ ಮಾಡಿ ತೋರಿಸ್ತಾ ಇದ್ಲು. ಅದು ಗಡ್ಡ ಎಲ್ಲ ತೆಗಿತಾ ಇದ್ದಾರೆ ಅಂತ. ನೆಕ್ಸ್ಟ್ ಅವಳೇ ಹಳ್ಳಕ್ಕೆ ಬೀಳೋದು ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ. ನೋಡಿ ಅವಳಿಗೆ ಹೇಗೆ ತೋರಿಸ್ತಿದ್ದಾಳೆ ಅಂತ. ಇದು ಗಡ್ಡ ಎಲ್ಲ ತೆಗಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸೊ ಆಮೇಲೆ ನಮ್ಮ ಮಾವಂದು ಆದಮೇಲೆ ವೈನಿಧಿಗೆ ಮಾಡ್ಸೋಣ ಅಂತ ಅವ್ರ ಅಪ್ಪ ಕೂರಿಸ್ಕೊಂಡ್ರು. ಬಟ್ ತುಂಬ ಅಂದರೆ ತುಂಬ ಗಲಾಟೆ ಮಾಡಿದ್ಲು. ನಾವು ಫಸ್ಟ್ ತಿರುಪತಿಗೆ ಕೊಡಿಸಿದ್ವಿ, ಆವಾಗ ಅವಳು ಚಿಕ್ಕವಳಿದ್ಲು. ಒಂದು ಸಲ ಅವ್ರು ಹಿಂಗೆ ಏನೋ ಟ್ರಿಮ್ಮರಲ್ಲಿ ಮಾಡಿದ್ರು, ಬ್ಲೇಡ್ ಹಾಕಿದಾಗ ಹತ್ತಲು ಅಷ್ಟೇ. ಅದಾದಮೇಲೆ ಅಷ್ಟು ಅವಳು ಕ್ರ್ಯಾಂಕಿ ಆಗಲಿಲ್ಲ. ಬಟ್ ಸೆಕೆಂಡ್ ಟೈಮು ಸ್ವಲ್ಪ ಹಿಂಸೆ ಕೊಟ್ಟಳು ನಮಗೆ. ಥರ್ಡ್ ಟೈಮ್ ಇವಾಗಂತೂ ಸಿಕ್ಕಾಬಟ್ಟೆ ಹತ್ತಲು. ಅವ್ರ ಅಪ್ಪ ಕೂರಿಸ್ಕೊಂಡ್ರು ಕೂತ್ಕೊಳ್ಳಿಲ್ಲ. ಅಮ್ಮ ಬೇಕು ಅಂತ ಹಠ ಮಾಡಿದ್ಲು. ಆಮೇಲೆ ನಾನು ಕೂರಿಸ್ಕೊಂಡೆ. ಆ ತಾತ ನಾನು ಚಾಕ್ಲೇಟ್ ಕೊಡ್ತೀನಮ್ಮ ಕೂತ್ಕೊ. ಅವ್ರಿಗೂ ಭಯ ಇರುತ್ತಲ್ವ, ಮಕ್ಕಳು ಸೆನ್ಸಿಟಿವ್ ಇರುತ್ತೆ ಅವ್ರದ್ದು ಬುರುಡೆ ಎಲ್ಲ. ಮತ್ತು ಅದು ಅವ್ರು ಬ್ಲೇಡಲ್ಲಿ ಮಾಡಿದ್ದು. ಇನ್ ಕೇಸ್ ಅವಳು ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಅದು ಕುಯ್ಕೊಳ್ಳೋದು ಆ ಥರ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅವ್ರ ಪಾಪ ಏಜ್ಡ್ ಬೇರೆ. ಸೊ ಅದಕ್ಕೆ ಸ್ವಲ್ಪ ಅವರು ಭಯದಲ್ಲೇ ಮಾಡಿದ್ರು. ಇವಳು ತುಂಬ ಅಳ್ತಾ ಇದ್ಲು. ನೀವೇ ನೋಡ್ಬೋದು ವಿಡಿಯೋದಲ್ಲಿ, ನಾನೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಅಷ್ಟು ಸೌಂಡ್ ಮಾಡ್ತಾಯಿದ್ಲು ಅವಳು. ಆಮೇಲೆ ಅವಳಿಗೆ ತಾತ ಚಾಕ್ಲೇಟ್ ಕೊಡ್ತಾರೆ, ಎಲಿಫೆಂಟ್ ಬರುತ್ತೆ, ಕ್ಯಾಟ್ ಬರುತ್ತೆ ಅಂತ ನಾನು ಏನೇನೋ ಹೇಳಿ ಮ್ಯಾನೇಜ್ ಮಾಡಿದೆ. ಸೊ ಆಮೇಲೆ ಸ್ವಲ್ಪ ತೆಗೆಸ್ಕೊಂಡ್ಳು. ಮತ್ತೆ ಅವಳು ಈ ಥರ ಮುಂದೆ ಕುತ್ಕೊಳ್ಳೇ ಇಲ್ಲ. ಅವಳಿಗೆ ಏನು ಅನ್ನಿಸ್ತೋ ಏನೋ ಮಾಡ್ತಾ ಇದ್ದಾರೆ ನನಗೆ ಅಂತ ಅನಿಸುತ್ತೆ. ಆದರೂ ಹೆಣ್ಮಕ್ಳಿಗೆ ಕೂದಲಿದ್ರೇ ಚೆಂದ ರೀ. ನನಗನ್ಸೋ ಪ್ರಕಾರ ಅದು ಏನೋ ಒಂಥರ ಕಾಣಿಸ್ತಾರೆ ಅವರು, ಹುಡ್ಕನ ಥರನೇ ಅನ್ನಿಸ್ತಾ ಇದ್ಲು ಅವಳು. ಮುಡಿ ಕೊಟ್ಟೆಲ್ಲ ಆದಮೇಲೆ ಅವಳು ಚೆನ್ನಾಗಿ ಕಾಣ್ತಾಳೆ. ಆ್ಯಕ್ಚುಲಿ ಅವಳು ಫುಲ್ ಬಾಣಲಿ ಇರಬೇಕು, ಇಲ್ಲಾಂದರೆ ಫುಲ್ ಜುಟ್ಟಾಕೋ ಥರ ಕೂದಲಿದ್ರೇ ಅವಳು ಚೆನ್ನಾಗಿ ಕಾಣೋದು. ಆ ಮಿಡಲಲ್ಲಿ ಅವಳು ಚೆನ್ನಾಗಿ ಅನಿಸಲ್ಲ. ಆದ್ರೂ ಅಯ್ಯೋ ಜುಟ್ಟಾಕ ಇನ್ನೊಂದು 2 ಮಂತ್ಸ್ ಬಿಟ್ಟಿದ್ರೆ ಅವಳಿಗೆ ಆರಾಮ್ಸೆ ಜುಟ್ಟಾಕ್ಬೋದಿತ್ತು. ಅಷ್ಟು ಚೆನ್ನಾಗಿ ಕೂದಲು ಬೆಳೆದಿತ್ತು ಅವಳಿಗೆ. ಸೊ ಅದು ಸ್ವಲ್ಪ ನಂಗೆ ಬೇಜಾರಾಯಿತು. ಓಕೆ, ಇನ್ನೇನು ಇದು ಲಾಸ್ಟ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಸಂಪ್ರದಾಯ ಇದ್ದೇ ಇರುತ್ತಲ್ಲ. ಸೊ ಆಮೇಲೆ ಅವಳು ಈ ಕಪ್ಪೆಗಳು ಅಂಟ್ಕೊತಾವಲ್ಲ ಆ ಥರ ನನಗೆ ಫುಲ್ಲು ಅಂಟ್ಕೊಂಬಿಟ್ಲು ಅವಳು. ಅವಳಿಗೆ ಏನೋ ಮಾಡ್ತಾ ಇದ್ದಾರೆ ನನಗೆ. ಅದೇನು ನೋವಾಗಲ್ಲ, ಏನಾಗಲ್ಲ. ಮತ್ತು ಹೇರ್ಸ್ ಎಲ್ಲ ಅವಳ ಮುಖದ ಮೇಲೆ, ಸ್ಕಿನ್ ಮೇಲೆಲ್ಲ ಬಿದ್ದಾಗ ಅವಳಿಗೆ ಸ್ವಲ್ಪ ಇಚ್ಚಿಂಗ್ ಥರ ಆಯಿತು ಅನಿಸುತ್ತೆ. ಆವಾಗ ಅವಳು ತುಂಬ ಹಿಂಸೆ ಮಾಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ನಾನು ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಬಾಯೊಳಗೆಲ್ಲ ಹೋಯಿತು ಕೂದಲು.
ಪಾಪಚ್ಚಿ ಮಕ್ಳಿಗೆ ಈ ಥರ ಎಲ್ಲ ಹಿಂಸೆ ಕೊಡಬಾರ್ದು ಅನಿಸುತ್ತೆ ಒಂದೊಂದು ಸಲ ಸೀರಿಯಸ್ ಆಗಿ. ಏನೇನು ಸಂಪ್ರದಾಯ ಈ ಥರ ಎಲ್ಲ ಹಿಂಸೆ ಕೊಟ್ಕೊಂಡು ಮಾಡೋದು ಅನಿಸುತ್ತೆ. ಆಮೇಲೆ ಓಕೆ ಹೆಂಗೋ ಅವಳು ನಾನು ಏನೇನೋ ಮ್ಯಾನೇಜ್ ಮಾಡಿ ಚಾಕ್ಲೇಟ್ ಕೊಡಿಸ್ತೀನಿ, ನಿನ್ನ ಅಲ್ಲಿಗೆ ಕರ್ಕೊಂಡೋಗ್ತೀನಿ ಇಲ್ಲಿಗೆ ಕರ್ಕೊಂಡೋಗ್ತೀನಿ ಅಂತ ಸುಳ್ಳು ಹೇಳಿಕೊಂಡು ಮರದ ಮೇಲೆ ಕ್ಯಾಟ್ ಇದೆ ಮಂಕಿ ಇದೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಡ್ರಾಮಾ ಮಾಡಿಕೊಂಡು ಅವಳನ್ನ ಅವ್ರ ಅಪ್ಪ ನೋಡಿ ಅವಳನ್ನ ಹೇಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಹಂಗೆಲ್ಲ ಮಾಡಿಸ್ಕೊಂಡು ಫೈನಲ್ ಆಗಿ ಅವಳದು ಮುಡಿ ಮುಗೀತು. ಹಿಂದೆ ಎಲ್ಲ ಸ್ವಲ್ಪ ಏಟಾಗಿತ್ತು, ಅದು ಕಾಮನ್ನಾಗಿ ಆಗೇ ಆಗುತ್ತೆ ಮಕ್ಳಿಗೆ. ಒಂದು ಚೂರು ಏಟಾಗಿತ್ತು, ಬ್ಲಡ್ ಎಲ್ಲ ಬರ್ತಾಯಿತ್ತು. ನಂಗೊಂಥರ ಬೇಜಾರಾಗೋಯ್ತು, ಎಷ್ಟು ಹಿಂಸೆ ಕೊಡ್ತೀವಲ್ವ ನಾವು ಮಕ್ಳಿಗೆ. ಅವು ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಥರ ಎಲ್ಲ ಮಾಡೋದು ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ, ಬಟ್ ಆದರೂ ಮಾಡಲೇಬೇಕು. ನೆಕ್ಸ್ಟ್ ವೈನಿದೆ ಆದಮೇಲೆ ಅವ್ರ ಅಪ್ಪನ ಮುಡಿ ಇತ್ತು. ಆ ತಾತ ಆ್ಯಕ್ಚುಲಾಗಿ ಸ್ವಲ್ಪ ಸರಿಗೆ ಮಾಡಲೇ ಇಲ್ಲ ಅವಳಿಗೆ, ಅವರೇ ಹೆದರ್ಕೊಂಬಿಟ್ರು. ಇನ್ನು ಸ್ವಲ್ಪ ಕೂದಲೆಲ್ಲ ಹಾಗೇ ಇದೆ ಕೆಳಗಡೆ ಎಲ್ಲ. ಸೊ ಓಕೆ, ಫೈನಲಾಗಿ ಚೆನ್ನಾಗಿ ಕಾಣಿಸ್ತಿದ್ಲು ನನ್ನ ಮಗಳು ಕೂದಲು ತೆಗ್ಸಿದ್ಮೇಲೆ. ಆಮೇಲೆ ಅವಳನ್ನ ನಾನು ಸ್ನಾನಕ್ಕೆ ಕರ್ಕೊಂಡು ಹೊರಟೋದೆ. ಅದು ಬೇರೆ ಸ್ವಲ್ಪ ತಣ್ಣೀರಿತ್ತು, ಮನೆಯಿಂದ ಬಿಸಿನೀರು ತೊಗೊಂಡು ಹೋಗಿದ್ವಿ, ಬಟ್ ಅಷ್ಟು ಬಿಸಿ ಇರಲಿಲ್ಲ. ಅಲ್ಲಿ ಸ್ವಲ್ಪ ಕ್ರ್ಯಾಂಕಿ ಆದ್ಲವಳು. ಸೊ ಆಮೇಲೆ ಸ್ನಾನ ಎಲ್ಲ ಆದಮೇಲೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ನೆಕ್ಸ್ಟ್ ಭರತ್ ಮುಡಿ ಕೊಡ್ತಾ ಇದ್ದಾರೆ. ಅವರು ಅಷ್ಟೇನೆ ಗಡ್ಡ ಮೀಸೆ ಮತ್ತು ತಲೆದು ಕೂದಲು ಎಲ್ಲನೂ ಮುಡಿ ಕೊಟ್ಟರು. ನಾನು ಹೇಳ್ದಂಗೆ ಇದು ನಮ್ಮ ಮನೆ ದೇವರಲ್ಲ, ನಮ್ಮ ಮಾವ ಅವರ ತಾಯಿಯ ಮನೆ ದೇವರು. ಸೊ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡ್ತೀವಿ. ಇದು ಉಗ್ರ ನರಸಿಂಹ. ಈ ಟೆಂಪಲ್ ಯಾರಾದರೂ ಹೋಗೋದಿದ್ರೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾವು ಹೋಗಿದ್ದ ದಿನ ಬಂದು ಸಂಡೇ ಮಾಡ್ಕೊಂಡಿದ್ದಂಥ ವಿಡಿಯೋ. ಸಂಡೇ 2 ನಾನ್ ವೆಜ್ ಫಂಕ್ಷನ್ಸ್ ಇತ್ತು. ಅದೇನೋ ಬೀಗ್ರೂಟನ ಏನೋ ಗೊತ್ತಿಲ್ಲ, ಫಂಕ್ಷನ್ಸ್ ಇತ್ತು ಮತ್ತು ಅಭಿಷೇಕ ಇಟ್ಕೊಂಡಿದ್ರು. ಸೊ ಹಾಗಾಗಿ ಕ್ರೌಡ್ ಜಾಸ್ತಿನೇ ಇತ್ತು. ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಜನ ಎಲ್ಲ ಹೊರಟೋಗ್ಬಿಟ್ಟಿದ್ರು ಬೇಗ ಬೇಗ ಮುಗಿಸ್ಕೊಂಡು. ವೈನಿಧಿ ಮುಡಿ ಕೊಟ್ಟೆಲ್ಲ ಆದಮೇಲೆ ದೇವಸ್ಥಾನದೊಳಗೆ ಅವ್ರ ಅಪ್ಪ ಎಂಟ್ರಿ ಕೊಟ್ಟರು. ಅವಳು ನೋಡಿರಲಿಲ್ಲ ಅವರಪ್ಪ ಮುಡಿ ತೆಗ್ಸಿರೋದು. ಅವರಪ್ಪ ಮುಡಿ ತೆಗ್ಸಿರೋದು ನೋಡಿಬಿಟ್ಟು ಅವಳು ಹೋಗ್ತಾನೇ ಇಲ್ಲ ಅವ್ರ ಅಪ್ಪನ ಹತ್ರ. ನಮ್ಮಪ್ಪನೋ ಯಾರೋ ಅನ್ನೋ ಥರ. ನಾನು ಸ್ವಲ್ಪ ಥ್ರೋಟ್ ಪೇಯ್ನ್ ಇದೆ, ನನ್ನ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ನಿಮಗೆ ಪ್ಲೀಸ್ ಇಗ್ನೋರ್ ಮಾಡಿ. ಅವ್ರ ಅಪ್ಪನ ಹತ್ರ ಅವಳು ಆಲ್ಮೋಸ್ಟ್ 1 ಡೇ ಫುಲ್ ಹೋಗೇ ಇಲ್ಲ. ಅವಳು ದಿನಕ್ಕೆ ಎಷ್ಟು ಸಲ ಅಪ್ಪ ಅನ್ನೋಳು. ಅವತ್ತು ಮಾತ್ರ ಒಂದು ಸಲನೂ ಅಪ್ಪ ಅನ್ನಲಿಲ್ಲ. ಅವ್ರ ಅಪ್ಪನ ನೋಡಿದ್ರೆ ಸಾಕು ಫುಲ್ ಅಳೋದು, ಆ ಥರ ಮಾಡ್ತಾಯಿದ್ಲು. ಅವ್ರ ತಾತನ ನೋಡಿದಾಗಲೂ ಫಸ್ಟ್ ಹಂಗೆ ಮಾಡಿದ್ಲು, ಆಮೇಲೆ ಸೆಕೆಂಡ್ ಟೈಮ್ ಸುಮ್ಮನಾದ್ಲು, ಹೋದ್ಲು. ಆಮೇಲೆ ನಾವೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದು 2 ಕಾರಲ್ಲಿ. ಸೊ ಮತ್ತು ಮಾವ ಮತ್ತು ಇನ್ನೊಬ್ಬರು ನಮ್ಮ ರಿಲೇಟಿವ್ ಒಂದು ಕಾರಲ್ಲಿ ಹೋದರು. ನೆಕ್ಸ್ಟ್ ಅವರು ಸ್ವಲ್ಪ ಬೇಗ ಹೋಗಬೇಕಿತ್ತು, ಹಾಗಾಗಿ ಬೇಗ ಹೋದರು. ನಾನು ಭರತ್ ಮತ್ತು ಭರತ್ ಅವ್ರ ಚಿಕ್ಕಮ್ಮ ವೈನಿಧಿ ಒಂದು ಕಾರಲ್ಲಿ ಹೋದ್ವಿ. ಸೊ ಇಲ್ಲಿ ಮುಡಿ ಕೊಡೋರು ಯಾವಾಗಲೂ ಇರೋದಿಲ್ಲ, ನಾವು ಫೋನ್ ಮಾಡಿ ಕರೆಸ್ಕೋಬೇಕು, ಇಲ್ಲಾಂದರೆ ನಾವೇ ಹೋಗಿ ಕರ್ಕೊಂಡು ಬರಬೇಕು. ಸೊ ಹಾಗೆ ಹಾರ ಇಸ್ಕೊಂಡು ಕಾರ್ಗೆಲ್ಲ ಹಾಕ್ಕೊಂಡು ನನ್ನ ಮಗಳು ನೋಡಿ ಹೇಗೆ ಕೂತಿದ್ದಾಳೆ ಅಂತ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು. ಅದು ಇದೇ ದೇವಸ್ಥಾನ. ಬೆಟ್ಟದ ಮೇಲೆ ಕಾರ್ ಹೋಗುತ್ತೆ, ನಡ್ಕೊಂಡು ಹೋಗೋದಕ್ಕೂ ದಾರಿ ಇದೆ. ಎಷ್ಟು ಬಿಸಿಲು ಅಂದರೆ ಬಿಸಿಲು, ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಮನೆ ಒಳಗೆಲ್ಲ ಇದ್ದರೆ ಎಷ್ಟು ಚಳಿ ಅನಿಸುತ್ತೆ. ಈಗಂತೂ ಹೊರಗಡೆ ಹೋದರೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಅಷ್ಟು ಬಿಸಿಲಿತ್ತು. ಅದು ಬೆಟ್ಟದ ಮೇಲೆ ಕೇಳಬೇಕಾ, ಹೆವಿ ಬಿಸಿಲಿರುತ್ತೆ. ಸೊ ಹಾಗೆ ನಾವು ಊರೊಳಗಿಂದ ಅವ್ರನ್ನ ಕರ್ಕೊಂಬಂದಿದ್ವಿ ಮುಡಿ ತೆಗಿಯೋರನ್ನ. ಸೊ ಅವ್ರನ್ನ ಡ್ರಾಪ್ ಮಾಡಬೇಕಿತ್ತು, ಊರೊಳಗೆ ಹೋಗೋಣ, ಅಲ್ಲಿ ಮೆರವಣಿಗೆ ದೇವ್ರು ಇಟ್ಟಿದ್ದಾರಂತೆ. ಸೊ ಅದು ಏನಾದರೂ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ, ಇದು ಬೆಟ್ಟ ಇಳಿತಿರೋದು ನಾವು, ಬೆಟ್ಟದ ಮೇಲೆ ಕಾರ್ ಹೋಗುತ್ತೆ, ನಡೆಯೋರು ನಡಿಬೋದು, ಅದು ನಿಮ್ಮ ಇಷ್ಟ. ಬೆಟ್ಟ ಹತ್ತೋದಕ್ಕೂ ದಾರಿ ಇದೆ. ಸೊ ಆಮೇಲೆ ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರದ್ದು ಅಲ್ಲೇ ನಿಯರ್ ಬೈ ವಿತಿನ್ ಕಿಲೋಮೀಟರಲ್ಲಿ ಅವ್ರ ಊರಿತ್ತು. ಸೊ ಹಾಗೆ ಮೆರವಣಿಗೆ ದೇವರಿಗೂ ನಮಸ್ಕಾರ ಮಾಡ್ಕೊಂಡು ಬರೋಣ, ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಂತ ಹೊರಟ್ವಿ. ಅವರು ನಾವು ಮುಡಿ ಕೊಡೋಕ್ಕೆ ಕರೆಸಿದವ್ರು ಅಂಥದ್ದು ಇದ್ದಿದ್ದು ಬೆಟ್ಟದಹಳ್ಳಿ ಅಂತ ಊರು. ಸೊ ಇದು ಮೆರವಣಿಗೆ ದೇವ್ರದ್ದು ಡೋರೆಲ್ಲ ಏನು ಓಪನ್ ಆಗಿರಲಿಲ್ಲ. ನಾವು ಹಾಗೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ನೋಡಿ ನನ್ನ ಮಗಳು ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಫಸ್ಟ್ ಕ್ರ್ಯಾಂಕೆ ಆದ್ಲು, ಆಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅವ್ರ ಅಪ್ಪನ ನೋಡಿದ್ರೆ ಮಾತ್ರ ಹೋಗ್ತಾನೆ ಇರಲಿಲ್ಲ. ಅವ್ರ ಅಪ್ಪ ಎತ್ಕೊಳ್ಳೇ ಇಲ್ಲ. ಅವಳು ಹೆದರ್ಕೊಂತಿದ್ರು, ಇವ್ರು ಸ್ವಲ್ಪ ಹೆದರಿಸ್ತಾನೆ ಇದ್ರು. ಸೊ ಹಾಗಾಗಿ ಅವಳು ಸಿಕ್ಕಾಬಟ್ಟೆ ಅಳವಳು ಅವ್ರ ಅಪ್ಪನ ನೋಡಿ. ಸೊ ಇದೇ ಊರು.
ಇಲ್ಲೊಂದು ಚಿಕ್ಕ ದೇವಸ್ಥಾನ ಕಾಣ್ತಿದೆಯಲ್ಲ, ಇದೇ ಮೆರವಣಿಗೆ ದೇವರಿದೆಯಂತೆ ಒಳಗಡೆ. ಸೊ ಹಾಗೆ ನಮಸ್ಕಾರ ಮಾಡಿಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಆಲ್ಮೋಸ್ಟ್ 4 ಆಗಿಬಿಟ್ಟಿತ್ತು ನಾವು ಅಲ್ಲಿ ಬಿಟ್ಟಾಗ. ಮತ್ತು ಮಧ್ಯಾಹ್ನ ಎಲ್ಲ ಊಟ ಇರಲಿಲ್ಲ, ಬರೀ ಪ್ರಸಾದ ಕೊಟ್ಟಿದ್ರು ಅಷ್ಟೇ, ಅದು ಹೊಟ್ಟೆ ತುಂಬಿರಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಬೆಳಗ್ಗೆ 2 ದೋಸೆ ತಿನ್ಕೊಂಡು ಹೋಗಿದ್ದಷ್ಟೇ. ಆಮೇಲೆ ಊಟ ಮಾಡೋಣ ಅಂತ ಹಾಗೆ ಎಲ್ಲೋಗೋದು ಏನು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನಿಮ್ಗೆ ನೋಡಿ ಹಾಗೆ ದೂರದಿಂದ ಬೆಟ್ಟದ ವ್ಯೂ ಹಾಕಿದ್ದೀನಿ ಹೇಗೆ ಕಾಣುತ್ತೆ ಅಂತ. ಆ, ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ನೀವು ಹೋಗಿದ್ರಾ, ಹೇಗೆ ಅನ್ನಿಸ್ತು ಅಂತ. ನಾವು ಇದಕ್ಕೆ ಹೋಗ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ, ಹಾಗೇನು ರೇರಾಗಿ ಹೋಗ್ತೀವಿ ಅನ್ನಂಗಿಲ್ಲ, ಯಾವಾಗಲೂ ಹೋಗ್ತಾ ಇರ್ತೀವಿ. ಕಾರ್ ತೊಗೊಂಡಾಗೆಲ್ಲ ಹೋಗಿದ್ವಿ, ನಮ್ಮ ಮದುವೆ ಆ ಟೈಮಲ್ಲೆಲ್ಲ ಹೋಗಿದ್ವಿ. ಸೊ ಮತ್ತು ಮನೇಲಿ ಏನಾದರೂ ಪೂಜೆ ಗೀಜೆ ಮಾಡಿಸ್ಬೇಕು ಅಂದಾಗೆಲ್ಲ ಹೋಗ್ತೀವಿ. ನಾವೇನು ಆ ಥರ ಎಲ್ಲ ತುಂಬ ದಿನ ಎಲ್ಲ ಟೈಮ್ ತೊಗೊಂಡು ಹೋಗಲ್ಲ, ಅವಾಗವಾಗ ಹೋಗ್ತಾನೆ ಇರ್ತೀವಿ ಇಲ್ಲಿಗೆ. ಹಾಗೆ ಇಲ್ಲೊಂದು ಕುರಿದು ದಂಡೋ ಹಿಂಡೋ ಅಂತಾರೆ ಇದನ್ನು. ಸೊ ಒಂದು ಕ್ಲಿಪ್ ತೊಗೊಂಡೆ. ಸೊ ಅಲ್ಲಿಂದ ನಾವು ಮೇನ್ ರೋಡ್ ರೀಚ್ ಆದ್ವಿ. ನಾವು ಯೂಶ್ವಲಿ ಊಟಕ್ಕೆ ಸ್ವಾತಿಗೇ ಹೋಗೋದು, ಯಾಕಂದರೆ ನಮ್ಮ ಊರಿಗೆ ಹೋಗುವಾಗೂ ಸಿಗುತ್ತೆ, ಸ್ವಾತಿ ಹೋಟೆಲ್ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಸ್ವಾತಿನಲ್ಲಿ ಫುಡ್ಡೆಲ್ಲ ಇಷ್ಟ ಆಗುತ್ತೆ. ನಾವು ಆಲ್ಮೋಸ್ಟ್ ರೀಚ್ ಆದಾಗ 5 ಆಗಿಬಿಟ್ಟಿತ್ತು. ಸೊ ನಾವು ಕೇಳಿದ್ದು ಅವತ್ತು ತುಂಬ ರಶ್ ಕೂಡ ಇತ್ತು, ಯಾಕಂದರೆ ರಿಪಬ್ಲಿಕ್ ಡೇ ಎಲ್ಲ ಇತ್ತಲ್ವಾ. ಸೊ ಊರಿಂದ ಹೋಗೋರು ಬೆಂಗಳೂರಿಗೆಲ್ಲ ಇರ್ತಾರೆ. ಸೊ ರಶ್ ಇತ್ತು, ಮತ್ತು ನಾವು ಬರುವಾಗ ಟ್ರಾಫಿಕ್ ಕೂಡ ಇತ್ತು ಬೆಂಗಳೂರಿಗೆ ಬರುವಾಗ. ಸೊ ನಾವು ನಾರ್ತ್ ಡಿಶಸ್ ಕೇಳಿದ್ವಿ, ಯಾವುದೂ ಇರಲಿಲ್ಲ, ಟೈಮ್ ಆಗೋಗಿರೋದ್ರಿಂದ. ಸರಿ ಆಯಿತು, ಸೌತ್ ಮಿಲ್ಸ್ ಏನಾದ್ರು ತೊಗೊಳ್ಳೋಣ, ಆಲ್ಮೋಸ್ಟ್ ಟೈಮ್ ಬೇರೆ ಆಗಿಬಿಟ್ಟಿದೆ 5 ಅಂತ ಸೌತ್ ಮಿಲ್ಸ್ ಆರ್ಡರ್ ಮಾಡ್ಕೊಂಡ್ವಿ. ನನಗೆ ಮೀಲ್ಸ್ ಓಕೆ ಅನ್ನಿಸ್ತು, ನಂಗೆ ಅಷ್ಟು ಇಷ್ಟ ಆಗಿಲ್ಲ ಈ ಸಲ ಹಾನೆಸ್ಟಾಗಿ ಹೇಳಬೇಕಂದ್ರೆ. ಸೊ ಇದೆಲ್ಲ ಸರ್ವ್ ಮಾಡಾದಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೊಟ್ಟರು. ಸೊ ಟೋಟಲಿ ಫುಡ್ ಬಗ್ಗೆ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಮೀಲ್ಸ್. ಸೊ ನೆಕ್ಸ್ಟ್ ನಾವೆಲ್ಲ ತಿಂದ್ಕೊಂಡು ವೈನಿಧಿ ಮಲ್ಕೊಂಡ್ಬಿಟ್ಟಿದ್ಲು, ಅವಳೆ ಒಂದು ಮಧ್ಯದಲ್ಲಿ ಎದ್ಲು. ಸೊ ಅವಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ನಾವು ಆಲ್ಮೋಸ್ಟ್ ಮನೆ ರೀಚ್ ಆದಾಗ 6:30 ಆರ್ 7 ಆಗಿತ್ತು. ಬಟ್ ಐಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.